ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರಾಯ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026ರ ಮಿಥುನ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗ ಜೀವನದ ಬಗ್ಗೆ ನೋಡೋದಾದ್ರೆ, ನೆಟ್ ಮಾರ್ಕೆಟಿಂಗ್ ಹಾಗೂ ಡಿಜಿಟಲ್ ಅಲ್ಲಿ ಯಾರೆಲ್ಲ ಉದ್ಯೋಗ ಮಾಡ್ತಾ ಇದ್ದೀರಿ ಈ ವರ್ಷ ನಿಮಗೆ ಲಾಭದಾಯಕವಾಗಿದೆ. ಅದೇ ರೀತಿಯಲ್ಲಿ ಯಾರೆಲ್ಲ ಒಂದು ಉದ್ಯೋಗ ಮಾಡ್ತಾ ಇದ್ದೀರಿ ಅವರು ಮೂರನೇ ವ್ಯಕ್ತಿ ಮಾತು ಕೇಳದೆ ನಿಮ್ಮ ಸ್ವ ಇಚ್ಛೆಯಿಂದ ಕೆಲಸ ಮಾಡಿ ಈ ವರ್ಷ ನಿಮಗೆ ಬಹಳನೇ ಒಂದು ಉತ್ತಮಕರವಾಗಿದೆ. ಆರ್ಥಿಕ ವಿಚಾರದ ಬಗ್ಗೆ ನೋಡೋದಾದ್ರೆ, ಈ ವರ್ಷ ನಿಮಗೆ ಎಷ್ಟು ಆದಾಯ ಇರುತ್ತೋ ಅಷ್ಟೇ ನಿಮಗೆ ಖರ್ಚು ವೆಚ್ಚಗಳು ಬಹಳ ಇರುವಂಥದ್ದು. ಈ ರಾಶಿಯವರಿಗೆ ಜುಲೈ ತಿಂಗಳ ನಂತರ ನಿಮಗೆ ಎಲ್ಲದೂ ಕೂಡ ಸುಧಾರಣೆ ಲಾಭವಾಗಿ ಕಾಣುವಂಥದ್ದು. ಆದಷ್ಟು ನಿಮ್ಮ ಖರ್ಚು ವೆಚ್ಚಗಳು ಜುಲೈ ತಿಂಗಳ ಒಳಗೇನೆ ಕಡಿಮೆ ಮಾಡಿಕೊಳ್ಳಿ. ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನೋಡೋದಾದರೆ, ಯಾರೆಲ್ಲ ಹೊಸ ಸಂಬಂಧ ಹುಡುಕ್ತಾ ಇದ್ದೀರಿ ಅವರಿಗೆಲ್ಲರಿಗೂ ಸೆಪ್ಟೆಂಬರ್ ತಿಂಗಳ ನಂತರ ಹೊಸ ಸಂಬಂಧ ನಿಮಗೆ ಸಿಗುವಂಥದ್ದು. ಇನ್ನು ನೆಕ್ಸ್ಟ್ ಕುಟುಂಬದ ಬಗ್ಗೆ ಹೇಳೋದಾದರೆ, ನಿಮ್ಮ ಕುಟುಂಬದಲ್ಲಿ ಸಂಬಂಧಿಕರ ಬಳಗದಿಂದ ಸಹೋದರರಲ್ಲಿ ಸಮಸ್ಯೆ ಆಗುವಂಥದ್ದು. ಆದಷ್ಟು ನಿಮ್ಮ ಕುಟುಂಬದ ಬಗ್ಗೆ ಎಚ್ಚರವಿರಲಿ. ಈ ವರ್ಷ ಶಿಕ್ಷಣದ ವಿಚಾರದ ಬಗ್ಗೆ ನೋಡೋದಾದರೆ, ಸಂಗೀತ ಕ್ಷೇತ್ರದಲ್ಲಿ ಮತ್ತು ಕಂಪ್ಯೂಟರ್ ಕ್ಷೇತ್ರಗಳಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಶಿಕ್ಷಣ ತೆಗೆದುಕೊಳ್ಳುತ್ತಿದ್ದೀರಿ ಅವರಿಗೆಲ್ಲ ಮನಸಂಚಲನ ಆಗುವಂಥ ಸಾಧ್ಯತೆಗಳು ಭಾಳ ಇದೆ. ಸಂಗೀತ ಕ್ಷೇತ್ರ ಮತ್ತು ಕಂಪ್ಯೂಟರ್ ಕ್ಷೇತ್ರದಲ್ಲಿ ಯಾರೆಲ್ಲ ಒಂದು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದೀರಿ ಅವರೆಲ್ಲರಿಗೂ ಮನಚಂಚಲ ಆಗುವ ಸಾಧ್ಯತೆ ಭಾಳ ಇದೆ. ಆದಷ್ಟು ನಿಮ್ಮ ಒಂದು ದೃಢ ಸಂಕಲ್ಪದಿಂದ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ವಿ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಭಾಳ ಇದೆ. ಈ ಒಂದು ರಾಶಿಯಲ್ಲಿ ಆರೋಗ್ಯದ ವಿಚಾರದ ಬಗ್ಗೆ ನೋಡೋದಾದರೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಆಗುವಂಥ ಸಾಧ್ಯತೆಗಳು ಬಹಳ ಇದೆ. ಹಾಗಾಗಿ ಪ್ರತಿನಿತ್ಯ ಬೆಳಗ್ಗೆ ಸೂರ್ಯನ ಕಿರಣ 10 ನಿಮಿಷ ತೆಗೆದುಕೊಳ್ಳುವಂಥದ್ದು, ಇದರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಪೌಷ್ಟಿಕ ಆಹಾರಗಳನ್ನು ಸೇವನೆ ಮಾಡುವಂಥದ್ದು. ಇನ್ನು ಈ ರಾಶಿಯಲ್ಲಿ ಇರುವಂಥವರಿಗೆ ಪರಿಹಾರ ತಿಳಿಸಿಕೊಡೋದಾದರೆ, ಪ್ರತಿ ಗುರುವಾರದಂದು ರಾಯರ ಸನ್ನಿಧಿ ಹಾಗೂ ಸಾಯಿಬಾಬಾರ ಸನ್ನಿಧಿಗೆ ಭೇಟಿ ನೀಡುವಂಥದ್ದು. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬಡ ಜನರಿಗೆ ಸಹಾಯ ಮಾಡುವಂಥದ್ದು, ಅನ್ನದಾನ ಮಾಡುವಂಥದ್ದು, ಇಲ್ಲಾಂದರೆ ನಿಮ್ಮ ಕೈಲಾದಂಥ ಹಣ ಸಹಾಯ ಮಾಡುವಂಥದ್ದು. ಈ ಥರ ಮಾಡೋದಾದರೆ ದೈವ ಸಂಕಲ್ಪದ ಪ್ರೇರಣೆ ಸಿಗುವಂಥದ್ದು. ಇದಾಗಿತ್ತು ಮಿಥುನ ರಾಶಿಯವರ 2026ರ ವರ್ಷ ಭವಿಷ್ಯ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.